ಹರೇ ಕೃಷ್ಣ ಆತ್ಮೀಯರೇ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಗಂಗಾ ನದಿಯ ಬಗ್ಗೆ ಕೇಳದವರೇ ಇರಲಿಕ್ಕಿಲ್ಲ. ಬೆಳಗ್ಗೆ ಸ್ನಾನದ ಸಮಯ ಹೇಳುವ ಮಂತ್ರದಿಂದ ಹಿಡಿದು ನಾವು ಯಾವುದೇ ಪೂಜೆ ಮಾಡುವುದಿದ್ರೂ ಗಂಗೆಯನ್ನು ಸ್ಮರಿಸ್ತೇವೆ. ಅಭಿಷೇಕದ ವೇಳೆ, ತೀರ್ಥ ತಗೊಳ್ಳುವಾಗ, ಹೀಗೆ ಎಲ್ಲ ಥರದಲ್ಲೂ ಗಂಗೆ ಬೇಕು. ನಂತರ ಯಾವುದೇ ಶಾಸ್ತ್ರ ಪುರಾಣ ಪಾರಾಯಣ ಮಾಡುವಾಗಲೂ ಗಂಗೆಯ ಉಲ್ಲೇಖ ಇದ್ದೇ ಇರುತ್ತೆ. ರಾಮಾಯಣ ಗ್ರಂಥವಾಗಲಿ, ಶಿವಪುರಾಣವಾಗಲಿ, ಇನ್ನು 10 ಹಲವು ಪುರಾಣಗಳಲ್ಲಿ ಗಂಗೆಯ ವಿಚಾರ ಬಂದೇ ಬರುತ್ತೆ. ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣ ಹೇಳಿದ್ದು ಇದೆ, ನದಿಗಳಲ್ಲಿ ನಾನು ಗಂಗಾ ನದಿಯಾಗಿದ್ದೇನೆ ಅಂತ. ಗಂಗೆ ಅಂದ್ರೇ ಪವಿತ್ರ, ಪಾವನ ಎಂಬುದು ನೆನಪಿಸುತ್ತೆ. ಹಾಗೆಯೇ ಗಂಗಾ 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 ಅಂತ ಹೇಳಿ ಗಂಗಾ ನದಿಯ ನೆನಪಿಸಿದ್ರೂ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಫಲ ಸಿಗುತ್ತೆ ಅಂತಲೂ ಹೇಳ್ತಾರೆ. ಜೂನ್ 16ನೇ ತಾರೀಕು ಭಾನುವಾರ, ಗಂಗಾವತರಣ, ದಶಹರ. ಈ ದಿನ ಯಾರಿಗೆ ಕಾಶಿ ಪ್ರಯಾಗದಲ್ಲಿ ಸ್ನಾನ ಮಾಡಲು ಸಾಧ್ಯವೋ, ಅಂದರೆ ಅಲ್ಲಿನ ಗಂಗಾ ನದಿ ಸ್ನಾನ ಪ್ರಾಪ್ತಿ ಇದೆಯೋ ಮಾಡ್ತಾರೆ. ಉಳಿದವರು ತಮ್ಮ ತಮ್ಮ ಸಮೀಪದ ನದಿಗಳಲ್ಲಿ ಸ್ನಾನ ಮಾಡಬಹುದು. ಕಾಶಿಯಲ್ಲಿರುವವರು ಹಾಗೂ ಗಂಗಾ ನದಿ ಸಮೀಪ ಇರುವವರು ಜ್ಯೇಷ್ಠ ಶುದ್ಧ ಪಾಡ್ಯದಿಂದಲೇ ದಶಮಿವರೆಗೆ ಗಂಗೆಯಲ್ಲಿ ಮಿಂದು ಪೂಜೆ ಮಾಡ್ತಾರೆ. ಸಾಧ್ಯವಿಲ್ಲದವರು ಈ ಒಂದು ದಿನವಾದರೂ ಗಂಗಾ ಪೂಜೆ, ಗಂಗಾ ಸ್ನಾನ ಮಾಡಬೇಕು. ದಾನ ಧರ್ಮ ಮಾಡಿದರೆ ಅತ್ಯಂತ ಫಲ. ನದಿ ಸ್ನಾನ ಯಾರಿಗೆ ಸಾಧ್ಯವಿಲ್ಲವೋ ಅವರು ಮನೆಯಲ್ಲೇ ಗಂಗಾಜಲವಿದ್ದರೆ ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಹಾಕಿ ಸ್ನಾನ ಮಾಡಬಹುದು. ಇರೋ ಗಂಗಾಜಲಕ್ಕೇನೆ ಪೂಜೆ ಮಾಡಬಹುದು. ಅದೇ ರೀತಿ ನಾನು ಕಳೆದ ಸಲ ಗಂಗಾವತರಣ ಸಮಯದಲ್ಲಿ ಹೇಳಿದ್ದೆ, ಭಗವದ್ಗೀತೆಯ 6 ಅಧ್ಯಾಯಗಳನ್ನು ಪಾರಾಯಣ ಮಾಡೋದ್ರಿಂದಲೂ ಇದೇ ಫಲ ಸಿಗುತ್ತೆ ಅಂತ. ಪಾರಾಯಣ ಸಾಧ್ಯವಿಲ್ಲದವರು ಕೇಳಿ, ನಮ್ಮ ಚಾನಲ್ನಲ್ಲೇ 18 ಅಧ್ಯಾಯ ಇದೆ. ಕೇಳಿದರೆ ಗಂಗಾ ಸ್ನಾನದ ಫಲವು ಪುಣ್ಯವೂ ಹೆಚ್ಚಿ ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಗಂಗಾ, ಗೋಮಾತೆ ಹಾಗೂ ಗೀತೆ ಇವು 3 ಸನಾತನ ಧರ್ಮದ ಪವಿತ್ರವಾದ ಆಧಾರ, ಮುಕ್ತಿ ಮಾರ್ಗ. ಗಂಗೆ ಹಿಮವಂತನ ಮಗಳು, ಸ್ವರ್ಗಕ್ಕೆ ಹೋಗಿ ದೇವನದಿ ಎಂದು ಹೆಸರು ಪಡೆದಳು. ಹಿಂದೆ ಸಗರ ಚಕ್ರವರ್ತಿಯ 60,000 ಮಕ್ಕಳು ಕಪಿಲ ಮುನಿಯ ಕೋಪಕ್ಕೆ ಗುರಿಯಾಗಿ ಅವರು ಕಣ್ಣು ತೆರೆದು ಹೂಂಕಾರ ಮಾಡಿದಾಗ ಸುಟ್ಟು ಬೂದಿಯಾದರು. ಆಗ ಸಗರನು ಮಕ್ಕಳಿಗೆ ಸದ್ಗತಿ ದೊರೆಯಬೇಕಾದರೆ ಗಂಗೆಯನ್ನು ಭೂಲೋಕಕ್ಕೆ ಕರೆಸಲು ಪ್ರಯತ್ನಪಟ್ಟ. ಸಾಧ್ಯವಾಗಲಿಲ್ಲ. ವಯಸ್ಸಾಗಿತ್ತು. ಕೆಲವು ಕಾಲದ ನಂತರ ಸ್ವರ್ಗಸ್ಥನಾದ. ನಂತರ ಅಂಶುಮಂತ ಪ್ರಯತ್ನಿಸಿದ. ಆನಂತರ ಅವನ ಮಗ ದಿಲೀಪನು ಗಂಗೆಯನ್ನು ಕರೆತರಲು ಸಾಧ್ಯವಾಗಲಿಲ್ಲ. ದಿಲೀಪನ ಮಗನೇ ಭಗೀರಥ. ಹೇಗಾದರೂ 60,000 ಮುತ್ತಾತಂದ್ರಿಗೆ ಸದ್ಗತಿ ದೊರಕಿಸಬೇಕೆಂದು ಸಂಕಲ್ಪ ಮಾಡಿದ. ಗೋಕರ್ಣ ಕ್ಷೇತ್ರದಲ್ಲಿ ಒಂಟಿ ಕಾಲಲ್ಲಿ ನಿಂತು ಬ್ರಹ್ಮನನ್ನು ಕುರಿತು ಘೋರವಾದ ತಪಸ್ಸು ಮಾಡಿದಾಗ ಬ್ರಹ್ಮ ಒಲಿದು ಗಂಗೆಯನ್ನು ನಿನ್ನಿಚ್ಛೆಯಂತೆ ಕಳುಹಿಸಲು ನಾನು ಸಿದ್ಧ, ಆದರೆ ಅವಳು ಧುಮುಕಿದರೆ ಭೂಲೋಕ ಕೊಚ್ಚಿ ಹೋಗುತ್ತೆ. ಹಾಗಾಗಿ ಅವಳನ್ನು ತಡೆಯಲು ಶಿವನನ್ನು ಮೆಚ್ಚಿಸಬೇಕು ಅಂತ ಹೇಳಿದಾಗ ಭಗೀರಥ ಶಿವನನ್ನು ಕೂಡ ಆಹಾರ ನಿದ್ರೆಗಳಿಲ್ಲದೆ ಕಠೋರ ತಪಸ್ಸು ಮಾಡಿದ. ಶಿವನು ಗಂಗೆಯನ್ನು ತಾನು ತಡೆಯುವುದಾಗಿ ಒಪ್ಪಿಕೊಂಡ. ನಂತರ ಭಗೀರಥ ಗಂಗೆಯನ್ನು ಪ್ರಾರ್ಥಿಸಿದಾಗ ಗಂಗೆ ಒಪ್ಪಿಕೊಂಡಳು. ಶಿವನು ಅವಳನ್ನು ತಡೆಯಲು ನಿಂತನು. ಆ ಅಪೂರ್ವ ದೃಶ್ಯವನ್ನು ನೋಡಲು ದೇವತೆಗಳು ಕೂಡ ನಿಂತರು. ಆಗ ಗಂಗೆಗೆ ಜಂಬವಾಯಿತು. ಶಿವನನ್ನೇ ಕೊಚ್ಚಿಕೊಂಡು ಹೋಗುತ್ತೇನೆಂದುಕೊಂಡಳು. ಶಿವನಿಗೆ ಇದು ತಿಳಿಯಿತು. ಇವಳ ಗರ್ವ ಮುರಿಯುತ್ತೇನೆ ಎಂದು ತನ್ನ ತಲೆಕೂದಲನ್ನು ವಿಶಾಲವಾಗಿ ಬಿಚ್ಚಿದ. ಬಹಳ ರಭಸದಿಂದ ಧುಮುಕಿದ ಗಂಗೆ ಶಿವನ ಜಟೆಯಲ್ಲಿ ಸಿಕ್ಕಿ ಹಾಕಿಕೊಂಡಳು. ಹಾಗೆ ಶಿವನಿಗೆ ಗಂಗಾಧರನೆಂದು ಕರೆಯುತ್ತಾರೆ. ಆದರೆ ಆಗ ಭಗೀರಥನಿಗೆ ಚಿಂತೆ ಆಯಿತು. ಪಾತಾಳ ಲೋಕದ ತನಕ ಕರೆದುಕೊಂಡು ಹೋಗಬೇಕಾಗಿತ್ತು. ಮತ್ತೆ ಶಿವನನ್ನು ಪ್ರಾರ್ಥಿಸಿದಾಗ ಗಂಗೆಯನ್ನು ಶಾಂತನಾಗಿ ಭೂಮಿಯ ಮೇಲೆ ಬಿಟ್ಟ. ಆಗ ಗಂಗೆ 7 ಕವಲಾಗಿ ಲಾದಿನಿ, ಪಾವನಿ, ನಳಿನಿ, ಸುಚಕ್ಷು, ಸೀತಾ, ಸಿಂಧು ಹಾಗೂ ಅಲಕನಂದ ಎಂಬ ಹೆಸರುಗಳಿಂದ ಕರೆಯಲ್ಪಟ್ಟಳು. ಹೀಗೆ ರಭಸದಿಂದ ಹರಿಯುತ್ತಾ ಜನ್ನು ಋಷಿಗಳ ಆಶ್ರಮವನ್ನು ಮುಳುಗಿಸಿಬಿಟ್ಟಿತು. ಋಷಿಗೆ ಸಿಟ್ಟು ಬಂದು ಇಡೀ ನದಿಯನ್ನೇ ಕುಡಿದು ಬಿಟ್ಟ. ಭಗೀರಥನಿಗೆ ಮತ್ತೆ ಚಿಂತೆಯಾಯಿತು. ತನ್ನ ಕೆಲಸಕ್ಕೆ ಎಷ್ಟು ವಿಘ್ನಗಳು ಅಂತ ದುಃಖವಾಯಿತು. ಋಷಿಗಳಿಗೆ ಎಲ್ಲ ವಿಷಯವನ್ನು ತಿಳಿಸಿ ತಾನು ಗಂಗೆಯನ್ನು ಭೂಲೋಕಕ್ಕೆ ಕರೆತರಲು ಪಟ್ಟ ಶ್ರಮವನ್ನು ವಿವರಿಸಿದ.
ಆಗ ಋಷಿಗಳು ತನ್ನ ಕಿವಿಯ ಮೂಲಕ ಗಂಗೆಯನ್ನು ಬಿಡ್ತಾರೆ. ಇದರಿಂದ ಜಾಹ್ನವಿ ಎಂಬ ಹೆಸರು ಕೂಡ ಗಂಗೆಗೆ ಬಂತು. ಹಾಗೆಯೇ ಪಾತಾಳ ಲೋಕ ತಲುಪಿ ಸಗರನ ಮಕ್ಕಳ ಬೂದಿಯ ಮೇಲೆ ಹರಿದಳು. ಅವರೆಲ್ಲರೂ ಸ್ವರ್ಗ ಪಡೆದರು. ನಂತರ ಬ್ರಹ್ಮ ಪ್ರತ್ಯಕ್ಷನಾಗಿ, ನಿನ್ನಿಂದ ಗಂಗೆ ಸ್ವರ್ಗದಿಂದ ಭೂಲೋಕ ಪಾತಾಳ ಲೋಕ ಸಂಚರಿಸುವಂತೆ ಆಯಿತು. ಹೀಗೆ 3 ಲೋಕಗಳಲ್ಲೂ ಹರಿಯುವುದರಿಂದ ತ್ರಿಪಥಗ ಎಂದು ಪ್ರಸಿದ್ಧಳಾಗುತ್ತಾಳೆ. ನಿನ್ನಿಂದ ಪ್ರಪಂಚವು ಅವಳನ್ನು ಭಾಗೀರಥಿ ಎಂದು ಕರೆಯಲಿ. ಗಂಗಾವತರಣ ಮಾಡಿಸಿದ ನೀನು ಧನ್ಯ, ನಿನಗೆ ಮಂಗಳವಾಗಲಿ ಎಂದು ಹಾರೈಸುತ್ತಾನೆ. ಹಾಗಾಗಿ ನಾವು ಕೂಡ ಈ ದಿನ ಈ ಕಥೆಯನ್ನು ಕೇಳಿ ಗಂಗೆಯನ್ನು ಸ್ಮರಿಸಿ ನಮಸ್ಕರಿಸಿ ಧನ್ಯರಾಗೋಣ. ಹಾಗೂ ಮನುಷ್ಯನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಪ್ರಯತ್ನ ಪಟ್ಟರೆ ಏನನ್ನೂ ಸಾಧಿಸಬಹುದು. ಒಳ್ಳೆಯ ಕೆಲಸಕ್ಕೆ ಎಷ್ಟು ಕಷ್ಟ ಅಡ್ಡಿ ಬಂದರೂ ಅವುಗಳನ್ನು ಎದುರಿಸಿ ನಮ್ಮ ಕಾರ್ಯ ಮುಂದುವರಿಸಬೇಕು. ಆಗ ಜಯ ನಮಗೆ ಸಿಗುತ್ತದೆ ಎಂದು ತೋರಿಸಿದ ಭಗೀರಥನಿಗೂ ಸ್ಮರಿಸಿ ನಮಸ್ಕರಿಸಬೇಕು. ಹರ್ ಹರ್ ಗಂಗೆ, ಜೈ ಭಗೀರಥ. ಹಾಗೆ ಒಂದು ಲೈಕ್ ಕೂಡ ಇರಲಿ. ರಾಧೇ ರಾಧೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ. ನಮಸ್ಕಾರಗಳು. ಹರೇ ಕೃಷ್ಣ.